ಜ್ಞಾನಾಂಜಲಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಸ್ವಾಗತ ಮತ್ತು ನಮಸ್ಕಾರ ಹಾಗೂ ಓಂ ಶಾಂತಿ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ. ಯಜ್ಞದಲ್ಲಿ ವಿಶ್ವಾಮಿತ್ರರು ನಡೆಸುವಂತಹ ಯಜ್ಞದಲ್ಲಿ ಯಾವ ರೀತಿ ಅಸುರರು ವಿಘ್ನಗಳನ್ನು ಹಾಕ್ತಾ ಇದ್ರು, ಅದರ ಒಂದು ಭಾವಾರ್ಥವನ್ನು, ಆಧ್ಯಾತ್ಮಿಕ ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಸಾತ್ವಿಕರು ತಮ್ಮ ಜೀವನವನ್ನು ಯಜ್ಞೋಪಾದಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಪರಮಾತ್ಮನು ನಮ್ಮೆಲ್ಲರ ಜೀವನವನ್ನು ಸಂಪನ್ನ ಮತ್ತು ಸಂಪೂರ್ಣ ಮಾಡುವ ಉದ್ದೇಶಕ್ಕಾಗಿ ಜೀವನವನ್ನೇ ಒಂದು ಯಜ್ಞ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಯಜ್ಞ ಮಾಡ್ಕೊಳ್ಳೋದು ಅಂದರೆ ಅರ್ಥ ಶುದ್ಧ ಮಾಡಿಕೊಳ್ಳುವಂಥದ್ದು, ಶ್ರೇಷ್ಠ ಮಾಡಿಕೊಳ್ಳುವಂಥದ್ದು. ಆಗ ಅನೇಕ ವ್ಯಕ್ತಿಯರು, ತಾಮಸಿಕ ವೃತ್ತಿಯ ವ್ಯಕ್ತಿಯವರು, ಅನೇಕ ಅಸುರಿ ವೃತ್ತಿಯನ್ನು ಹೊಂದಿರುವಂಥವರು, ಅಸುರಿ ಸಂಸ್ಕಾರವನ್ನು ಹೊಂದಿರುವಂಥವರು, ಹಳೆಯ ಸಂಸ್ಕಾರವನ್ನು ಹೊಂದಿರುವಂಥವರು ಸಾಕಷ್ಟು ವಿಘ್ನಗಳನ್ನು ಹಾಕ್ತಾರೆ. ಅವರಲ್ಲಿರುವಂತಹ ಹಳೆಯದಾಗಿರುವಂತಹ ಅಸುರಿ ಸಂಸ್ಕಾರವೇ ಹೊರಗಡೆ ಬರುತ್ತೆ. ಅದು ಯಜ್ಞದಲ್ಲಿ ವಿಘ್ನದ ಕಾರ್ಯವನ್ನು ಮಾಡುತ್ತೆ. ಇಲ್ಲಿ ಅಸುರರು ಅಂದರೆ ಅರ್ಥ ತುಂಬ ದೊಡ್ಡ ಮುಖ ಇತ್ತು, ಕೋರೆ ಹಲ್ಲು, ಕೊಂಬು, ಬಾಲ ಇರುವಂಥದ್ದಲ್ಲ. ಆತ್ಮೀಯರೇ, ಈ ಪ್ರಪಂಚದಲ್ಲಿ ಒಳ್ಳೆಯದೂ ಇದೆ, ಕೆಟ್ಟದ್ದು ಕೂಡ ಇದೆ. ಯಾರಲ್ಲಿ ತುಂಬ ಕೆಟ್ಟತನ ಇರುತ್ತೋ, ಅಸುರತ್ವ ಜಾಸ್ತಿ ಇರುತ್ತೋ, ಅವರಿಗೆ ನಾವು ಹೇಳ್ತೀವಿ ಇವರು ಅಸುರರ ಥರ ಇದ್ದಾರಪ್ಪ, ಒಳ್ಳೆ ರಾಕ್ಷಸಿ ಮನೋವೃತ್ತಿಯವರು ಅಂತ ನಾವು ಹೇಳ್ತೀವಿ. ಯಾರಲ್ಲಿ ಕೆಟ್ಟತನ, ಕ್ರೂರತನ, ಸ್ವಾರ್ಥತನದ ಪರಮಾವಧಿಯನ್ನು ತಲುಪಿರ್ತಾರೋ ಅಂಥವರನ್ನು ನಾವು ಅಸುರರಿಗೆ ಹೋಲಿಸ್ತೀವಿ. ಅವರಲ್ಲಿರುವಂತಹ ಕೆಟ್ಟತನವನ್ನು ನಾವು ಅಸುರತ್ವಕ್ಕೆ ಹೋಲಿಕೆ ಮಾಡಿ ಹೇಳುವಂಥದ್ದು ಅಲ್ವಾ. ವ್ಯಕ್ತಿಯಲ್ಲಿರುವಂತಹ ಒಳ್ಳೆತನವನ್ನು ಕೂಡ ನಾವು ದೈವತ್ವಕ್ಕೆ ಹೋಲಿಸ್ತೀವಿ, ದೇವರಿಗೆ ಹೋಲಿಸ್ತೀವಿ. ಯಾವ ವ್ಯಕ್ತಿನಲ್ಲಿ ಶಾಂತಿ ಇತ್ತು, ಯಾವ ವ್ಯಕ್ತಿನಲ್ಲಿ ಸಮಾಧಾನ ಇತ್ತು, ಯಾವ ವ್ಯಕ್ತಿನಲ್ಲಿ ತಾಳ್ಮೆ ಇತ್ತು, ನಿಸ್ವಾರ್ಥತೆ ಇತ್ತು, ಸಹಕಾರ ಇತ್ತು, ಪ್ರೀತಿಯ ಮನೋಭಾವನೆಗಳಿತ್ತು, ಹೊಂದಾಣಿಕೆ ಇತ್ತು ಅಂದಾಗ ಆ ವ್ಯಕ್ತಿಯನ್ನು ನಾವು ದೈವತ್ವಕ್ಕೆ ಹೋಲಿಸ್ತೀವಿ. ಸಾಕ್ಷಾತ್ ಅವರು ದೇವರಿದ್ದಾಗಪ್ಪ ಅಂತ ಹೇಳ್ತೀವಿ ಅಲ್ವಾ. ಒಳ್ಳೆಯದು ಇದೆ ಈ ಪ್ರಪಂಚದಲ್ಲಿ, ಕೆಟ್ಟದ್ದು ಕೂಡ ಇದೆ. ಆದ್ಮೇಲೆ ಯಾರಲ್ಲಿ ಕೆಟ್ಟದ್ದಿರುತ್ತೋ, ಆ ಕೆಟ್ಟತನದ ವೃತ್ತಿ ಇರುವಂತಹ ವ್ಯಕ್ತಿಗಳು ಒಳ್ಳೆಯ ಉದ್ದೇಶದಿಂದ ಯಾರು ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಿರ್ತಾರೆ, ಏನು ಕಾರ್ಯವನ್ನು ಮಾಡ್ತಾ ಇರ್ತಾರೆ, ಯಜ್ಞೋಪಾದಿಯಲ್ಲಿ ಅವರು ಜೀವನವನ್ನು ನಡೆಸ್ಕೊಂಡು ಹೋಗ್ತಿರ್ತಾರೆ, ಅಂಥವರಿಗೆ ಸಾಕಷ್ಟು ವಿಘ್ನಗಳನ್ನು ಹಾಕ್ತಾರೆ. ಆದರೆ ಯಾರಲ್ಲಿ ಆ ಒಂದು ಸದೃಢತೆ ಇರುತ್ತೋ, ಯಾರಲ್ಲಿ ಆ ಒಂದು ಸಕಾರಾತ್ಮಕ ಭಾವನೆಗಳಿರುತ್ತೋ, ಅವರು ಎಂದಿಗೂ ಕೂಡ ತಮ್ಮ ಜೀವನದ ಯಜ್ಞದಿಂದ ಹಿಂದೆ ಹೋಗೋದಿಲ್ಲ. ಅವರು ಜೀವನವನ್ನು ಮುಂದುವರಿಸ್ಕೊಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಅವರ ಮುಂದೆ ಬರುವಂಥ ವಿಘ್ನವನ್ನು ಹಾಕೋದಕ್ಕೆ ಯಾರು ಬರ್ತಾರೋ ಅವರನ್ನು ಕೂಡ ಅವರು ಪರಿವರ್ತನೆ ಮಾಡ್ತಾರೆ. ಈಶ್ವರೀಯ ಸತ್ಸಂಗದಲ್ಲಿ, ಜ್ಞಾನ ಮುರಳಿಯಲ್ಲಿ ಭಗವಂತ ಹೇಳ್ತಾನೆ, ಮಕ್ಕಳೇ, ನಿಮ್ಮ ಜೀವನದಲ್ಲಿರುವಂತಹ ದುರ್ಬಲತೆಗಳನ್ನು ನೀವು ಮೊದಲು ಪರಿವರ್ತನೆ ಮಾಡ್ಕೊಳ್ಳಿ. ಯಾರು ತಮ್ಮ ಸ್ವಯಂನ ಜೀವನವನ್ನು ಪರಿವರ್ತನೆ ಮಾಡ್ಕೊಳ್ತಾರೋ, ತಮ್ಮಲ್ಲಿರುವಂತಹ ನಕಾರಾತ್ಮಕ ಭಾವನೆಗಳನ್ನು, ಅಶುದ್ಧ ಭಾವನೆಗಳನ್ನು ಯಾರು ದೂರ ಮಾಡ್ಕೊಳ್ತಾರೋ, ಅಂತಹ ಆತ್ಮಗಳು, ಅಂತಹ ವ್ಯಕ್ತಿಗಳು ಯಾರು ಜೀವನ ಯಜ್ಞದಲ್ಲಿ ಸಮಸ್ಯೆ ಹಾಕೋದಕ್ಕೆ ಬರ್ತಾರೆ, ಸಂಘರ್ಷವನ್ನು ಮಾಡೋದಕ್ಕೆ ಬರ್ತಾರೆ, ವಿಘ್ನವನ್ನು ಹಾಕೋದಕ್ಕೆ ಬರ್ತಾರೆ, ಅವರನ್ನು ಎದುರಿಸ್ತಾರೆ. ನಾವು ನೋಡೋದಾದರೆ ಈ ಒಂದು ವಿಶ್ವಾಮಿತ್ರರ ಪಯಣ ಏನಿತ್ತು, ಇಲ್ಲಿ ತಾಡಕ ಅನ್ನುವಂತಹ ಅಸುರಳಿದ್ಲು, ಒಬ್ಬ ಭಯಂಕರ ರಾಕ್ಷಸಿ. ಯಾರು ಅನೇಕರನ್ನ ವಧೆ ಮಾಡ್ತಾ ಇದ್ರು, ಯಜ್ಞ ಪೂರ್ತಿಗಾಗಿ ಬಿಡ್ತಾ ಇರಲಿಲ್ಲ, ಒಂದು ಒಳ್ಳೆಯ ಸತ್ಕಾರ್ಯವನ್ನು ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ, ಅನೇಕ ಋಷಿ ಮುನಿಗಳಿಗೆ ತೊಂದರೆಗಳನ್ನು ಕೊಡ್ತಾ ಇದ್ಲು, ಹಿಂಸೆಗಳನ್ನು ಕೊಡ್ತಾ ಇದ್ಲು, ಹಿಂಸೆ ಮಾಡ್ತಾ ಇದ್ಲು, ಅವರನ್ನು ಸ್ವಾಹ ತಿಂತಾ ಇದ್ಲು ಅಂತ ನಾವು ಕೇಳ್ತೇವೆ. ಹಾಗೆ ಆತ್ಮೀಯರೇ, ಭಾವಾರ್ಥ ನಮ್ಮ ಜೀವನದಲ್ಲಿ ಇರುವಂತಹ
ಅಂತಹ ಭಯಂಕರವಾಗಿರುವಂತಹ ನಕಾರಾತ್ಮಕ ಭಾವನೆಗಳನ್ನು, ಕೆಟ್ಟ ಭಾವನೆಗಳನ್ನು ನಾವು ಮೊದಲು ತೊಡೆದು ಹಾಕಬೇಕು. ಭಗವಂತ ಹೇಳ್ತಾರೆ, ಮಕ್ಕಳೇ, ಮೊದಲು ನೀವು ನಿಮ್ಮನ್ನು ಸಶಕ್ತ ಮಾಡ್ಕೊಳ್ಳಿ, ಮೊದಲು ನೀವು ನಿಮ್ಮನ್ನು ಯೋಗ್ಯ ಮಾಡ್ಕೊಳ್ಳಿ, ನಿಮ್ಮಲ್ಲಿರುವಂಥದ್ದನ್ನು ಮೊದಲು ನೀವು ತೆಗೆದುಹಾಕಿ. ಯಾವಾಗ ನೀವು ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ 100% ಆಗ್ತೀರಾ, ಪ್ರತಿಯೊಂದು ಸಬ್ಜೆಕ್ಟಿನಲ್ಲಿ ನೀವು ಪರಿಪೂರ್ಣರಾಗ್ತೀರಾ, ಜ್ಞಾನ, ಯೋಗ, ಧಾರಣೆ ಮತ್ತು ಸೇವೆ, ಈ 4 ವಿಚಾರಗಳಲ್ಲಿ ಅಥವಾ 4 ವಿಷಯಗಳಲ್ಲಿ ನಾವು ಸ್ವಯಂ ಪರಿಪೂರ್ಣರಾದಾಗ, ನಮ್ಮ ಮನಸ್ಸು ಸ್ವಚ್ಛವಾದಾಗ, ನಮ್ಮ ಬುದ್ಧಿ ಶ್ರೇಷ್ಠವಾದಾಗ, ನಮ್ಮ ಸಂಸ್ಕಾರಗಳು ದಿವ್ಯ ಆದಾಗ, ನಮ್ಮ ಜೀವನದಲ್ಲಿರುವಂತಹ ಜಡತ್ವ ದೂರ ಆದಾಗ, ನಮ್ಮಲ್ಲಿ ಆ ದೈವತ್ವ ಅನ್ನುವಂಥದ್ದು ಸಂಪೂರ್ಣವಾದಾಗ, ನಾವು ತಾಡಕ ಅನ್ನುವಂತಹ ಅಸುರಳನ್ನು, ರಾಕ್ಷಸಿಯನ್ನು ವಧೆ ಮಾಡಬಹುದು, ಸಂಹರಿಸಬಹುದು, ಎದುರಿಸಬಹುದು. ಪರಮಾತ್ಮ ರಚನೆ ಮಾಡಿರುವಂತಹ ಈ ಒಂದು ಯಜ್ಞವನ್ನು ರಕ್ಷಣೆನೂ ಮಾಡಬೇಕು, ತನ್ಮೂಲಕ ನನ್ನ ಜೀವನ ಯಜ್ಞವನ್ನು ಸುಸೂತ್ರವಾಗಿ ನಡೆಸಿಕೊಳ್ಳುತ್ತಾ ಶುದ್ಧೀಕರಣವನ್ನು ಮಾಡಿಕೊಳ್ಬೇಕು. ಆ ಯಜ್ಞದ ರಕ್ಷಣೆ ಮತ್ತು ಈ ಯಜ್ಞದ ಶುದ್ಧೀಕರಣ ಆಗಬೇಕು. ಅಂದರೆ ಮೊದಲು ನಮ್ಮನ್ನು ನಾವು ಸಶಕ್ತ ಮಾಡಿಕೊಂಡು ಪರಿಪೂರ್ಣ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾವಾಗ ನಮ್ಮನ್ನು ನಾವು ಪರಿಪೂರ್ಣ ಮಾಡ್ಕೊಳ್ತೀವಿ, ಆಗ ನಾವು ಈ ಯಜ್ಞವನ್ನು ರಕ್ಷಣೆ ಮಾಡೋದಕ್ಕೆ ನಿಮಿತ್ತರಾಗ್ತೀವಿ. ಈ ಯಜ್ಞವನ್ನು ರಕ್ಷಣೆ ಮಾಡೋದಕ್ಕೂ ನಾವು ನಿಮಿತ್ತರಾಗ್ತೀವಿ. ಯಜ್ಞದಲ್ಲಿ ಯಾರೆಲ್ಲರೂ ಕೂಡ ಸಮಸ್ಯೆಗಳನ್ನು ಹಾಕೋದಕ್ಕೆ ಬರ್ತಾರೆ, ವಿಘ್ನಗಳನ್ನು ಹಾಕೋದಕ್ಕೆ ಬರ್ತಾರೆ, ಅವರನ್ನು ಕೂಡ ನಾವು ಪರಿವರ್ತನೆ ಮಾಡಬಹುದು. ಆತ್ಮೀಯರೇ, ನಾವು ಇತಿಹಾಸವನ್ನು ಕೇಳಿದ್ದೀವಿ. ಯಜ್ಞದ ಇತಿಹಾಸ, ಬ್ರಹ್ಮ ತಂದೆ 1936ರಲ್ಲಿ ಯಾವ ಈ ಒಂದು ದಿವ್ಯ ಯಜ್ಞವನ್ನು ಈ ಜಗತ್ತಿನಲ್ಲಿ ಸ್ಥಾಪನೆ ಮಾಡಲು ನಿಮಿತ್ತರಾದರು, ಮುಂದಾದರು. ಆಗ ಅನೇಕ ವಿಘ್ನಗಳು ಅವರ ಎದುರುಗಡೆ ಬಂತು. ಈ ಜಗತ್ತಿನಲ್ಲಿ ಅನೇಕ ಥರದ ಸಮಸ್ಯೆಗಳನ್ನು, ಸವಾಲುಗಳನ್ನು, ಸಂಘರ್ಷಗಳನ್ನು ಬ್ರಹ್ಮ ತಂದೆ ಮತ್ತು ಬ್ರಹ್ಮ ತಂದೆಯ ಜೊತೆಗೆ ಇರುವಂತಹ ಅನೇಕ ವತ್ಸರು, ಸಹೋದರ ಸಹೋದರಿಯರು ಕೂಡ ಎದುರಿಸಬೇಕಾಯಿತು. ಏಕೆಂದರೆ ಜಗತ್ತಿನಲ್ಲಿ ಒಂದು ಅದ್ಭುತ ಕಾರ್ಯವನ್ನು ಮಾಡೋದಕ್ಕೆ ಹೊರಟಾಗ, ಒಂದು ಹೊಸ ಮಾರ್ಗವನ್ನು ಮಾಡೋದಕ್ಕೆ ಹೊರಟಾಗ, ಒಂದು ದಿವ್ಯ ಮಾರ್ಗವನ್ನು ನಾವು ಅನ್ವೇಷಣೆ ಮಾಡ್ತಾ ಹೊರಟಾಗ ಅಲ್ಲಿ ಅನೇಕ ಸಮಸ್ಯೆಗಳನ್ನು ಪ್ರತಿಯೊಬ್ಬರು ಕೂಡ ಎದುರಿಸಬೇಕಾಗತ್ತೆ. ಅದು ಸ್ವಾಭಾವಿಕ. ಹಾಗೆ ಬ್ರಹ್ಮ ತಂದೆಯೂ ಕೂಡ ಅನೇಕ ವಿಘ್ನಗಳನ್ನು ಎದುರಿಸಿದ್ರು. ಎಲ್ಲಿವರೆಗೂ ಯಜ್ಞಗಳು ಬಂತು, ವಿಘ್ನಗಳು ಬಂತು, ಕೊಲೆ ಮಾಡೋವರೆಗೂ ಬಂತು, ಸಾಯಿಸೋದ್ರ ಮಟ್ಟಕ್ಕೂ ಸಹ ಬಂತು. ಆದರೆ ಯಾರು ಸಾಯಿಸೋದಕ್ಕೆ ಬಂದರು ಅವರೇ ಸ್ವತಃ ಪರಿವರ್ತನೆಯಾಗಿ ಹೋದರು. ಅವರೇ ಸ್ವತಃ ಬ್ರಹ್ಮ ತಂದೆಯ ಒಂದು ದಿವ್ಯ ಸಾಕ್ಷಾತ್ಕಾರವನ್ನು ಪಡ್ಕೊಂಡ್ರು. ಬ್ರಹ್ಮ ತಂದೆಯ ಒಂದು ದಿವ್ಯ ನಾರಾಯಣಿ ರೂಪವನ್ನು ನೋಡಿದ್ರು. ಆಗ ಕೊಲೆ ಮಾಡುವಂತಹ ಕೆಟ್ಟ ಉದ್ದೇಶವನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ ಸ್ವತಃ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು, ಪರಿವರ್ತನೆಯಾದರು. ಅವರು ಕೂಡ ಪರಿವರ್ತನೆಯಾದರು. ಜೊತೆಗೆ ಯಾರು ಅವರನ್ನು ಕಳಿಸಿದ್ರು ಅವರನ್ನೂ ಸಹ ಅವರು ಪರಿವರ್ತನೆ ಮಾಡಿದ್ರು. ಯಾರಿಂದ ಸಾಧ್ಯ ಆಯಿತು? ಬ್ರಹ್ಮ ತಂದೆಯ ಒಂದು ದಿವ್ಯ ದೃಷ್ಟಿಯಿಂದ, ಅವರ ಅಂತರ್ಯದಲ್ಲಿರುವಂತಹ ದಿವ್ಯ ಶಕ್ತಿಯಿಂದ ಇದು ಸಾಧ್ಯ ಆಯಿತು. ಸೊ ಹಾಗಾಗಿ ಆತ್ಮೀಯರೇ, ಯಾರು ಆ ಸಾತ್ವಿಕ ಮಾರ್ಗದಲ್ಲಿ ಮುಂದುವರಿತಾ ಇರ್ತಾರೆ, ಸ್ವಯಂನಲ್ಲಿ ಸಂಪೂರ್ಣ ಮಟ್ಟದಲ್ಲಿ ಸಾತ್ವಿಕತೆಯನ್ನು ಯಾರು ತಂದುಕೊಂಡಿರ್ತಾರೆ, ಸೊ ಅಂಥವರು ಯಜ್ಞವನ್ನು ರಕ್ಷಣೆ ಮಾಡ್ಬೋದು. ಜೊತೆಗೆ ಯಜ್ಞದಲ್ಲಿ ವಿಘ್ನ ಹಾಕೋದಕ್ಕೆ ಬರುವಂತಹ ಅಸುರರನ್ನು ಕೂಡ ಪರಿವರ್ತನೆ ಮಾಡಬಹುದು ಮತ್ತು ಪ್ರೇರಣೆಯನ್ನು ಸಹ ಕೊಡೋದಕ್ಕೆ ಸಾಧ್ಯ. ಪರಿವರ್ತನೆಯೂ ಮಾಡ್ಬೋದು, ಪ್ರೇರಣೆಯನ್ನು ಕೊಡ್ಬೋದು, ರಕ್ಷಣೆಯನ್ನು ಮಾಡ್ಬೋದು, ನಿಮಿತ್ತರೂ ಆಗಬಹುದು, ಶಕ್ತಿಶಾಲಿ ಆದಾಗ ಮಾತ್ರ. ಸೊ ಹಾಗಾಗಿ ನಮ್ಮನ್ನು ನಾವು ಶಕ್ತಿಶಾಲಿ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಆಗ ಮಾತ್ರ ಇಂತಹ ತಾಡಕ ಅನ್ನುವಂತಹ ರಾಕ್ಷಸಿಯರನ್ನು ನಾವು ವಧೆ ಮಾಡ್ಬೋದು. ಸೊ ಕತೆ ಅನುಸಾರ ಇಲ್ಲಿಯೂ ಕೂಡ ಯಜ್ಞದ ರಕ್ಷಣೆಯೂ ಆಯಿತು. ಯಾವ ಒಂದು
ಸದುದ್ದೇಶಕ್ಕಾಗಿ ರಾಮ ಲಕ್ಷ್ಮಣರನ್ನ ವಿಶ್ವಾಮಿತ್ರ ಅನ್ನುವಂತಹ ರಾಜ ಋಷಿಗಳು ಕರ್ಕೊಂಡು ಬಂದಿದ್ರು. ಆ ಒಂದು ಯಜ್ಞಶಾಲೆಯ ರಕ್ಷಣೆಯೂ ಆಯಿತು ಮತ್ತು ಅದಕ್ಕೆ ತೊಂದರೆ ಕೊಡುವಂತಹ ತಾಡಕ ಅನ್ನುವಂತಹ ಅಸುರೆಯ ಸಂಹಾರವೂ ಕೂಡ ಆಯಿತು. ಈಗ ವಾಪಸ್ ವಿಶ್ವಾಮಿತ್ರರ ಒಂದು ಸಿದ್ಧಾಶ್ರಮಕ್ಕೆ, ಅವರು ಇರುವಂತಹ ಆಶ್ರಮಕ್ಕೆ ರಾಮ ಮತ್ತು ಲಕ್ಷ್ಮಣರು ಬಂದರು. ಸೊ ಈಗ ಇಲ್ಲಿ ಒಂದು ನಿಮಂತ್ರಣವನ್ನ ಅವರು ಪಡ್ಕೊಳ್ತಾರೆ. ಮಿಥಿಲಾ ನಗರದಿಂದ ಜನಕ ಮಹಾರಾಜನ ಒಂದು ಸೀತಾ ಸ್ವಯಂವರದ ನಿಮಂತ್ರಣವನ್ನ ನೋಡ್ತಾರೆ. ಸೊ ವಿಶ್ವಾಮಿತ್ರರು ಯೋಚನೆ ಮಾಡಿದ್ರು, ಈ ಒಂದು ನಿಮಂತ್ರಣಕ್ಕೆ, ಈ ಒಂದು ಸೀತಾ ಸ್ವಯಂವರದ ಕಾರ್ಯಕ್ರಮಕ್ಕೆ ರಾಮ ಲಕ್ಷ್ಮಣರನ್ನು ಕೂಡ ತಮ್ಮ ಜೊತೆಗೆ ಕರೆದುಕೊಂಡು ಹೋಗಬೇಕು ಅಂತ ನಿಶ್ಚಯಿಸ್ಕೊಳ್ತಾರೆ. ಸೊ ಅವರನ್ನು ತಮ್ಮ ಜೊತೆಗೆ ಕರ್ಕೊಂಡು ಹೋಗುವಂತಹ ಸಿದ್ಧತೆ ಅಥವಾ ತಯಾರಿ ಮಾಡ್ಕೊಳ್ತಾರೆ. ಅಲ್ಲಿ ಒಂದು ಪ್ರಸಂಗವನ್ನು ನಾವು ನೋಡ್ತೇವೆ. ಒಂದು ಸುಂದರವಾಗಿರುವಂತಹ ಆಶ್ರಮ ಇತ್ತು, ಬಹಳ ಅಸ್ತವ್ಯಸ್ತವಾಗಿರುವಂತಹ ಸ್ಥಿತಿನಲ್ಲಿತ್ತು. ಆದರೆ ಒಂದು ತುಳಸಿ ಗಿಡ ಮಾತ್ರ ಪ್ರಫುಲ್ಲಿತವಾಗಿತ್ತು, ಫ್ರೆಶ್ ಆಗಿತ್ತು, ಪ್ರಫುಲ್ಲಿತವಾಗಿತ್ತು. ಆಗ ಶ್ರೀರಾಮರು ಸ್ವತಃ ಅದನ್ನು ನೋಡಿ ವಿಶ್ವಾಮಿತ್ರರನ್ನ ಕೇಳ್ತಾರೆ, ಬಹಳ ವಿಚಿತ್ರ ವಾತಾವರಣ ಇಲ್ಲಿ ನಾನು ನೋಡ್ತಾ ಇದ್ದೇನೆ, ಬಹಳ ನೀರಸವಾಗಿರುವಂಥ ವಾತಾವರಣ, ಆದರೆ ತುಳಸಿ ಗಿಡ ಮಾತ್ರ ಫ್ರೆಶ್ ಆಗಿದೆ, ಆದರೆ ಸಂಪೂರ್ಣ ಆಶ್ರಮ ಯಾರೋ ಒಬ್ಬ ಋಷಿ ಆಶ್ರಮ ಅಂತ ಕಾಣುತ್ತೆ, ಇದು ಇಷ್ಟು ಅಸ್ತವ್ಯಸ್ತ ಆಗಿದೆಯಲ್ಲ, ಹೇಗೆ ಅನ್ನೋ ಮಾತನ್ನು ಕೇಳ್ತಾರೆ. ಆಗ ಸ್ವಯಂ ವಿಶ್ವಾಮಿತ್ರರು ಅಲ್ಲಿನ ಒಂದು ವೃತ್ತಾಂತವನ್ನು ಶ್ರೀರಾಮನಿಗೆ ತಿಳಿಸ್ಕೊಡ್ತಾರೆ. ಗೌತಮ ಋಷಿಯ ಪತ್ನಿಯಾಗಿರುವಂತಹ ಅಹಲ್ಯೆ ಒಬ್ಬ ಪರಪುರುಷನ, ಒಬ್ಬ ಪರವ್ಯಕ್ತಿಯ ಮೋಸ ಮತ್ತು ವಂಚನೆಗೆ ಒಳಗಾಗಿರುವಂತಹ ಒಬ್ಬ ಅಬಲೆ. ಆಕೆಯ ದೋಷ ಏನೂ ಕೂಡ ಇಲ್ಲ, ಆಕೆ ಏನೂ ತಪ್ಪೇ ಮಾಡಿಲ್ಲ. ತಪ್ಪೇ ಮಾಡಿಲ್ಲದೆ ಹೋದರೂ ಕೂಡ, ದೋಷ ಇಲ್ಲದೆ ಹೋದರೂ ಕೂಡ ಆಕೆಯನ್ನ ದೋಷಿ ಅಂತ ಆಕೆಯ ಪತಿ ತಿಳಿದು ಆಕೆಗೆ ಶಾಪವನ್ನು ಕೊಟ್ಟು ಆಕೆಯನ್ನ ಒಂದು ಶಿಲೆ ಮಾಡಿರುವಂಥದ್ದು. ಸೊ ಈ ರೀತಿ ಪರಪುರುಷನ ಒಂದು ಮೋಸಕ್ಕೆ ಒಳಗಾಗಿರುವಂತಹ ಒಬ್ಬ ಅಮಾಯಕ ಹೆಣ್ಣು ಮಗಳ ಜೀವನ ಒಂದು ಶಿಲೆಯಾಗಿ ಬಿದ್ದಿರುವಂಥದ್ದನ್ನ ಆ ಗೌತಮರ ಆಶ್ರಮದಲ್ಲಿ ಶ್ರೀರಾಮ ನೋಡ್ತಾನೆ. ಫಲಸ್ವರೂಪವಾಗಿ ಶ್ರೀರಾಮ ತನ್ನ ದಯಾದೃಷ್ಟಿಯಿಂದ, ತನ್ನ ಕಾರುಣ್ಯಪೂರಿತ ದೃಷ್ಟಿಯಿಂದ ತನ್ನ ಒಂದು ದಿವ್ಯ ಚರಣವನ್ನ ಆ ಒಂದು ಶಿಲೆಗೆ ಸ್ಪರ್ಶಿಸಲಾಗಿ ಆ ಒಂದು ಶಿಲೆಯ ಸಮಾನ ಆಗಿರುವಂತಹ ಅಹಲ್ಯಾಳ ಜೀವನ ಸಾಮಾನ್ಯ ಜೀವನದಲ್ಲಿ ಪರಿವರ್ತನೆಯನ್ನು ಹೊಂದುತ್ತೆ. ಸೊ ಸಾಮಾನ್ಯ ಜೀವನದಲ್ಲಿ ಪರಿವರ್ತನೆ ಹೊಂದುವುದು ಮಾತ್ರವಲ್ಲ, ಆಕೆ ಶಾಪ ವಿಮೋಚನೆ ಆಗ್ತಾಳೆ. ತನ್ನ ಪತಿ ಗೌತಮರೊಂದಿಗೆ ಅವಳು ತನ್ನ ಸಹಜ ಜೀವನವನ್ನು ಪ್ರಾರಂಭ ಮಾಡ್ತಾಳೆ. ಆತ್ಮೀಯರೇ, ಇಂತಹ ಒಂದು ಅನೇಕ ಉದಾಹರಣೆಗಳನ್ನು ನಾವು ಈ ಕಲಿಯುಗಿ ಪ್ರಪಂಚದಲ್ಲಿ ನೋಡುವಂಥದ್ದು. ಇವತ್ತಿನ ಈ ಪ್ರಪಂಚದಲ್ಲಿ ಅನೇಕ ವ್ಯಕ್ತಿಗಳು ತಮ್ಮ ದೌರ್ಜನ್ಯಕ್ಕೆ ಅನೇಕ ಹೆಣ್ಣು ಮಕ್ಕಳನ್ನು ಒಳಗಾಗಿಸ್ತಾರೆ. ಏನೂ ಮಾಡೋದಕ್ಕೆ ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿನಲ್ಲಿ ಒಬ್ಬ ಹೆಣ್ಣು ಮಗಳು, ಒಬ್ಬ ಅಬಲೆ, ಒಬ್ಬ ಮಹಿಳೆ ಒಳಗಾಗ್ತಾಳೆ. ಆಕೆ ಏನೂ ಸಹ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅನೇಕರ ಒಂದು ಮೋಸಕ್ಕೆ, ಅನೇಕರ ಒಂದು ದುಷ್ಕರ್ಮಕ್ಕೆ, ಅವರ ಒಂದು ಸ್ವೇಚ್ಛೆಗೆ ಸಿಲುಕಿ ತನ್ನ ಜೀವನವನ್ನು ಹಾಳು ಮಾಡ್ಕೊಳ್ತಾಳೆ. ಸೊ ತನ್ನ ಜೀವನವನ್ನು ಹಾಳು ಮಾಡ್ಕೊಂಡಿರ್ತಕ್ಕಂಥ ಹೆಣ್ಣು ಮಗಳ ಜೀವನ ಏನಾಗತ್ತೆ? ಆ ಕಡೆಯೂ ಇಲ್ಲ, ಈ ಕಡೆಯೂ ಇಲ್ಲ. ಈ ಕಡೆ ಬದುಕೋದಕ್ಕೂ ಆಗ್ತಾ ಇಲ್ಲ, ಈ ಕಡೆ ಸಾಯೋದಕ್ಕೂ ಕೂಡ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಅತಂತ್ರ ಸ್ಥಿತಿಗೆ ಒಳಗಾಗುವಂತಹ ಜೀವನವನ್ನು ನಾವು ನೋಡ್ತೀವಿ. ಒಬ್ಬ ಅಹಲ್ಯೆಲ್ಲ ಆತ್ಮೀಯರೇ, ಇಂದು ಸಮಾಜದಲ್ಲಿ ಕಲಿಯುಗಿ ಜಗತ್ತಿನ ಅಂತಿಮ ಸ್ಥಿತಿನಲ್ಲಿ ಅನೇಕ ಅಸುರಿ ವೃತ್ತಿಯ ಜನರು ಯಜ್ಞಗಳಲ್ಲಿ ಒಂದು ಕಡೆ ವಿಘ್ನಗಳನ್ನು ಹಾಕ್ತಾ ಇದ್ರು. ಜೊತೆಗೆ ಕೆಲವು ವ್ಯಕ್ತಿಗಳು ಆಕೆಗೆ ಇಚ್ಛೆಯ ವಿರುದ್ಧವಾಗಿ ದುಷ್ಕರ್ಮವನ್ನ ಮಾಡಿ ಅಹಲ್ಯೆಯ ರೀತಿ ಇರುವಂತಹ ಹೆಣ್ಣು ಮಗಳ ಜೀವನವನ್ನ ಅಶುದ್ಧ ಮಾಡ್ತಾ ಇದ್ರು. ಫಲಸ್ವರೂಪವಾಗಿ ಆಕೆಯ ಜೀವನ ಏನಾಗತ್ತೆ ಅನ್ನುವಂಥದ್ದನ್ನು ಆತ್ಮೀಯರೇ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸೊ ಈ ಸಂಚಿಕೆಯಲ್ಲಿ ಇಲ್ಲಿವರೆಗೂ ನನ್ನೊಂದಿಗೆ ಇದ್ದು ಈ ಎಲ್ಲ ವಿಚಾರಗಳನ್ನು
ತಾವು ಕೇಳಿದ್ದಕ್ಕಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳು. ಓಂ ಶಾಂತಿ.